ಸಮಾಜದ ಹಕ್ಕು, ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಕಾಯ್ದೆಗಳ ಅಡಿಯಲ್ಲಿ ಬಂದಿರತಕ್ಕಂಥ ನನ್ನ ಹೋರಾಟವನ್ನು ನಾನು ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ. ನನ್ನ ಜಾತಿಗಳ ಮತ್ತು ನನ್ನ ಜಾತಿಯ ಜನಾಂಗವನ್ನು ನೀನು ಎತ್ಕೊಂಡಿದೆ ಅಂತ ಹೇಳಿದ್ರೆ ನಿನಗೆ ವೆರಿ ವೆರಿ ಥ್ಯಾಂಕ್ಸ್ ಹೇಳ್ತೀನಿ. ಅದು ಒಂದು ಬರಲಿ. ಮುನ್ರಾಜರವರು ನರಸಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುನ್ರಾಜರವರು ಮಾಡಿ ಆಹಾಕಾರವಾದಂತಹ ಬಂಗಲೆಗಳನ್ನು ಕುತೂಹಲಕಾರಿಯಾಗಿ ಬಂಗಲೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಈ ಖಾತೆಗಳನ್ನು ಮಾಡಲಿಕ್ಕೆ ಸುಮಾರು 5,000ರಿಂದ 30,000 ತನಕ ಒಂದು ಈ ಖಾತೆ ಮಾಡಿದ್ದಾರೆ. ಕೆರೆಯ ಅಂಗಳ ವಂಚನೆ ಜೊತೆಗೆ ಅರ್ಹವಲ್ಲದ ಸ್ಥಳಗಳಿಗೆ ಇವರು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಭೂ ಪರಿವರ್ತನೆಯಾಗಿದೆ, ನಗರಾಭಿವೃದ್ಧಿ ಶಿಲಾ ವಿನ್ಯಾಸಗಳನ್ನು ಪಡೆಯದೆ ಇವರು ಈ ಖಾತೆಗಳನ್ನು ಮಾಡಿ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮತ್ತು ಖಾಸಗಿ ಬ್ಯಾಂಕುಗಳಲ್ಲಿ ಸಾಲ ಪಡೆಯಲಿಕ್ಕೆ ಯೋಗ್ಯವಾದಂತಹ ಈ ಖಾತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ನಕಲಿ ಭೂ ಪರಿವರ್ತನಾ ನಕಲು ಪ್ರತಿಗಳನ್ನು ಇಟ್ಟುಕೊಂಡು ಇವರು ಈ ಖಾತೆಗಳನ್ನು ಮಾಡಿ ನರಸಾಪುರ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಕೃಷಿಕ ಭೂಮಿಗಳಿಗೆ ಇವರು ಈ ಖಾತೆಗಳನ್ನು ಸರ್ವೆ ನಂಬರ್ ಜೊತೆಗೆ ಕೃಷಿಕ ಭೂಮಿಗಳೇ ಸರ್ವೆ ನಂಬರ್ ಭೂಮಿಗಳಾದರೆ ಕೃಷಿಕ ಭೂಮಿಯಲ್ಲೇ ಸರ್ವೆ ನಂಬರ್ ಭೂಮಿ ಈ ಭೂಮಿಗಳಿಗೆ ಇವರು ಅನಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಕೆರೆಯ ಅಂಗಣಗಳಲ್ಲಿ ಆಹಾಕಾರವಾದಂಥ ಬಂಗಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇವರೇ ಪ್ರಚೋದಕರು, ಇವರೇ ಪ್ರೇರಣೆದಾರರು ಎನ್ನುವಂಥ ರೀತಿಯಲ್ಲಿ ನಮಗೆ ದಾಖಲೆಗಳನ್ನು ನಮಗೆ ಹಾಜರುಪಡಿಸಿರುವ ಕಾರಣದಿಂದಾಗಿ ನಾವು ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. 25 ಸೋಮವಾರದಂದು ಪತ್ರಿಕೆ ಘೋಷಣೆ ಕರೆದಿರ್ತಕ್ಕಂಥ ಉದ್ದೇಶ ಮತ್ತು ಹೇಳಿಕೆಯನ್ನು ನೀಡಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ, ಸ್ವಾತಂತ್ರ್ಯದ ಇತಿಹಾಸದಲ್ಲಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕೊಲೆಗಳು, ಸುಲಿಗೆಗಳು ಮುಂತಾದವುಗಳು ನಡೀತಾ ಇದೆ ಅಂತ ಬಿಟ್ಟರೆ ಅದು ಯಥೇಚ್ಛವಾಗಿ ದಲಿತರ ಮೇಲೆ ನಡೀತಕ್ಕಂಥದ್ದೇ ಯಥೇಚ್ಛವಾಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪತ್ರಿಕೆ ಹೇಳಿಕೆಯಲ್ಲಿ ನಾನು ಮಾಧ್ಯಮ ಮಿತ್ರರನ್ನು ತಿಳಿಸ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಕದ್ದು ತಿನ್ನುವಂಥ ಅಧಿಕಾರಿಯನ್ನು ಪ್ರಶ್ನೆ ಮಾಡ್ಬೋದು, ಕದ್ದು ಕೋಟ್ಯಾಧಿಪತಿಯಾಗಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಮೌಲ್ಯಗಳುಳ್ಳ ಆಸ್ತಿಗಳನ್ನು ಮಾಡುವಂಥ ರಾಜಕಾರಣಿಗಳನ್ನು ನಮ್ಮ ಪ್ರಶ್ನೆ ಮಾಡಬಾರ್ದು. ಇವುಗಳೆಲ್ಲವನ್ನು ಮಾಡಿದಂಥವರು ಈ ಸಮಾಜದ ಒಂದು ಉಳಿವಿಗಾಗಿ, ಈ ಸಮಾಜದಲ್ಲಿ ನಡೆಯುವಂಥ ಹಗರಣ, ಕೊಲೆ, ಸುಲಿಗೆ, ದರೋಡೆ ಮುಂತಾದವುಗಳ ವಿರುದ್ಧ ಹೋರಾಟ ಮಾಡುವಂಥ ಹೋರಾಟಗಾರರೇ. ಇದನ್ನೆಲ್ಲ ಪ್ರಶ್ನೆ ಮಾಡುವಂಥದ್ದು ಅವರೇ. ರಾಜಕಾರಣಿಗಳು ಪ್ರಶ್ನೆನೂ ಮಾಡಲ್ಲ, ಅಧಿಕಾರಿಗಳು ಇದ್ದುದು ಪ್ರಶ್ನೆ ಮಾಡಲ್ಲ. ಅಧಿಕಾರಿಗಳು ಕದ್ದು ತಿನ್ನಬೇಕು, ಕದ್ದು ತಿನ್ನುವಂಥ ಕೋಟ್ಯಾಂತರ ರೂಪಾಯಿಗಳಲ್ಲಿ ರಾಜಕಾರಣಿಗಳು ಶೇರ್ ಕೊಡಬೇಕು, ಭಾಗ ಕೊಡಬೇಕು. ಆ ರೀತಿ ಇರುವಂಥ ಸಮಯದಲ್ಲಿ ರಾಜಕಾರಣಿಗಳು ಮಾತ್ರ ಅಧಿಕಾರಿಗಳು ಮಾತ್ರ ರಾಜಕಾರಣಿಗಳು ಈ ರೀತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಪ್ರಶ್ನೆ ಮಾಡುವಂಥ ದಲಿತ ಸಂಘಟನೆಗಳು, ಪ್ರೊಫೆಸರ್ ಪಿ ಕೃಷ್ಣಪ್ಪರವರು ನಿರ್ಮಾಣ ಮಾಡಿರ್ತಕ್ಕಂಥ ಆ ಸಂಘಟನಾ ಅವಧಿಗಳಲ್ಲಿ ಈವರೆಗೂ ದಲಿತ ಚಳುವಳಿಗಳು ದಮನಿತರ ಪರವಾಗಿ ಹೋರಾಟ ಮಾಡುತ್ತಾ, ದಲಿತರ ಪರವಾಗಿ ಹೋರಾಟ ಮಾಡುತ್ತಾ, ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುತ್ತಾ, ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡುತ್ತಾ, ಹಗರಣಕೋರರ ವಿರುದ್ಧ ಹೋರಾಟ ಮಾಡುತ್ತಾ ದಿನನಿತ್ಯ ಬರ್ತಕ್ಕಂಥ ದಲಿತ ಚಳುವಳಿಗಾರರನ್ನು ದಮನ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಇವತ್ತಿನ ದಿವಸ ನಾವು ಬೆಳಕಿಗೆ ಬಂದೂ ಇದೆ. ಆದರೂ ಕೂಡ ಇದನ್ನು ಪ್ರಶ್ನೆ ಮಾಡುವಂಥ ದಲಿತ ಚಳುವಳಿಗಾರರು ಕೂಡ ಯಾರೂ ಇಲ್ಲ. ದಲಿತ ಚಳುವಳಿಗಾರರು ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಇನ್ನೂ ಸ್ವಲ್ಪ ಆರೋಪ ಮಾಡ್ತಾರೆ ಅಂತ ಬಿಟ್ಟು ಯಾರೂ ಮಾಡೋಲ್ಲ. ಕಾರಣ ಯಾರು ಚೇಡಪ್ಪ ಸೇಸ ಚಿಕ್ಕನಾಡು ಉಡಪುಳ್ಳೆ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ದಲಿತ ಚಳುವಳಿಗೆ. ಕಾರಣ ಏನಂತ ಹೇಳಿದ್ರೆ, ಇದಕ್ಕೆಲ್ಲ ಉದಾಹರಣೆ ಏನಂತ ನಾನು ಯಾಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಕೋಲಾರ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಸುಮಾರು ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ನಾವು ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ನರಸಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮುನಿರಾಜು ಬಿಲಾಂಗ್ಸ್ SC ಅಲ್ಲ ಅವರು, ನಾವು
ಆ ಮುನಿರಾಜು ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ಬುಧವಾರದಂದು ನಾವು ತಮಟೆ ಚಳುವಳಿ ಮಾಡಬೇಕಂತ ಬಿಟ್ಟು ನಾವು ಈಗಾಗಲೇ ಅವರಿಗೆ ವಿಷಯವನ್ನು ಮುಗಿಸಿ ನಾವು ತಿಳಿಸಿ ಬಂದಿದ್ದೀವಿ. ಮುನಿರಾಜು ಸಾಹೇಬ್ರೆ, ನೀವು ನಿಮ್ಮ ಸೇವಾಗಿರತಕ್ಕಂಥ ಕೋಟಿ ರೂಪಾಯಿಗಳನ್ನು ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾವು ನಿಮ್ಮ ವಿರುದ್ಧವಾಗಿ ತಮಟೆ ಚಳುವಳಿ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ಕೋಲಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಪುರಸ್ಕರಿಸಬೇಕು, ಅವರಿಗೆ ನೀವು ವಿಷಯವನ್ನು ಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ನಾವು ಅವರಿಗೆ 2 ದಿನಗಳ ಮುಂಚಿತವಾಗಿ ನಾವು ಒಂದು ಮನವಿಯನ್ನು ನಮ್ಮ ಒಂದು ಮನವಿಯನ್ನು ಕೊಟ್ಟು ಈ ಥರ ಇದೆ ಅವ್ರು ತಿಳಿಸ್ಬೇಕು ಸರ್ ಅಂತ ತಿಳಿಸಿ, ನಂತರ ನೀವು ಕರಪತ್ರ ಏನಾದರೂ ಇದೆಯಾ ಅಂದರೆ ಕರಪತ್ರ ನಾವು ಯಾವತ್ತು ನಾವು ಹೋರಾಟ ಮಾಡ್ತೀವಿ, ಹೋರಾಟ ಮಾಡೋದಕ್ಕಿಂತ ಒಂದು ದಿವಸ ಮೊದಲಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ನಾಳೆ ಹೋರಾಟ ಮಾಡ್ತೀವಿ ಅಂತ ಬಿಟ್ಟು ಇವತ್ತು ಕರಪತ್ರ ತಗೊಂಡು ಕೊಟ್ಟು ಬಂದಂಥ ಸಮಯದಲ್ಲಿ ಈ ಮುನಿರಾಜು ಎಂಬುವರು ಜಾತಿಗಳ ಮಧ್ಯೆ, ಜಾತಿ ಅಂದರೆ ಸ್ವಜಾತಿಗಳ ಮಧ್ಯೆ ಇವತ್ತಿನ ವಿಷಯದ ಬೀಜವನ್ನು ಬಿತ್ತಿರ್ತಕ್ಕಂಥ ಈ ಬಿತ್ರಿ ಮುನಿರಾಜು, PDO ಬಿತ್ರಿ ಮುನಿರಾಜು, ಈತನ ವಿರುದ್ಧವಾಗಿ ನಾವು ಬುಧವಾರದಂದು ತಮಟೆ ಚಳುವಳಿ ಮಾಡ್ತಾ ಇದ್ದೀವಿ. ನಮ್ಮ ವಿರುದ್ಧವಾಗಿ ನನ್ನ ಸ್ವಜಾತಿಗಳನ್ನೇ ಎತ್ಕೊಂಡಿದ್ದಾರೆ. ನನ್ನ ಸ್ವಜಾತಿಯನ್ನು ಎತ್ಕೊಟ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ ಮುನಿರಾಜು. ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.